ಸಂದೀಪ್ನ ದೃಷ್ಟಿ ಮಾತ್ರ ಅವಳನ್ನು ಬಿಟ್ಟು ಅತ್ತ ಇತ್ತ ಕದಲಲಿಲ್ಲ. ಅದನ್ನು ನಂದೀಶ್, ಪಾರ್ವತಿಯು ಗಮನಿಸದೇ ಇರಲಿಲ್ಲ. ಅವರಿಗೂ ಅನುಪಮಾಳನ್ನು ಸೊಸೆಯಾಗಿ ತಂದುಕೊಳ್ಳೋದ್ರಲ್ಲಿ ಆಸಕ್ತಿ ಮೂಡಿತು. ಆದರೆ ತಾವಾಗಿ ವಿಷಯ ಪ್ರಸ್ತಾಪಿಸಲು ಸಾಧ್ಯವಾಗದೆ ಸುಮ್ಮನಿದ್ರು. ಎಲ್ಲರೂ ಊಟ ಮುಗಿಸಿ ತೋಟದಲ್ಲಿ ಕುರ್ಚಿಗಳನ್ನು ಹಾಕ್ಕೊಂಡು ಕುಳಿತಿದ್ದಾಗ ಅನುಪಮ ನೋಟ್ಸ್ ಬರೆಯಲು ಮಧ್ಯದಲ್ಲೇ ಎದ್ದು ಹೋದ್ಲು. ನಿರ್ಮಲಾ ಸಮಯ ಸಾಧಿಸಿ ಮಾತು ತೆಗೆದ್ಲು. ಸಂದೀಪ್, ನಿನ್ಗೆಷ್ಟು ವರ್ಷ? ಸಂದೀಪ್ ನಕ್ಕ. ನನಗೆ 28 ಕಂಪ್ಲೀಟ್ ಆಯಿತು. ಯಾಕಾಂಟಿ, ಎಲ್ಲಾದರೂ ಹೆಣ್ಣು ನೋಡಿದ್ದೀರಾ? ನಾನು ನೋಡಿರೋ ಹೆಣ್ಣನ್ನು ನೀನು ಮದುವೆ ಆಗ್ತೀಯಾ? ಹೆಣ್ಣನ್ನೇ ನೋಡದೆ ಹೇಗೆ ಉತ್ತರ ಕೊಡೋದು? ದಿನ ನೋಡ್ತಾನೆ ಇದೆಯಲ್ಲಪ್ಪ. ಈಗ ತಾನೇ ನೋಟ್ಸ್ ಬರೆಯೋಕೆ ಅಂತ ಎದ್ದು ಹೋದ್ಲು. ನಿರ್ಮಲಾ ಹೇಳಿದೊಡನೆ ಸಂದೀಪನಿಗೆ ಮೈಯೆಲ್ಲ ಮಿಂಚು ಹರಿದಂತಾಯಿತು. ಆಂಟಿ, ನೀವು ಅನುಪಮ ಬಗ್ಗೆ ಹೇಳ್ತಿದ್ದೀರಾ? ನಿರ್ಮಲಾ ಅಣ್ಣನತ್ತ ತಿರುಗಿ ಕೇಳಿದ್ಲು. ಏನಣ್ಣ, ನಮ್ಮ ಅನುಗೆ ನಿನ್ನ ಮಗನಿಗಿಂತ ಒಳ್ಳೆ ಗಂಡು ಇನ್ನೆಲ್ಲಿ ಸಿಗ್ತಾನೆ? ನಂದೀಶ್ ಸಂತಸದಿಂದ ಪಾರ್ವತಿಯತ್ತ ನೋಡಿದ್ರು. ನಮ್ಮ ಪಾರ್ವತಿಗೂ ಬೇರೆ ಕಡೆಯಿಂದ ಹುಡುಗಿನ ಸೊಸೆಯಾಗಿ ತಂದ್ಕೊಳಕ್ಕೆ ಇಷ್ಟನೇ ಇಲ್ಲ. ನಮಗಿರೋನು ಒಬ್ಬನೇ ಮಗ, ಅವನ ಸಂತೋಷ ನಮಗೆ ಮುಖ್ಯ. ನಿನ್ನ ಮಗಳನ್ನು ನಾವು ತುಂಬ ಮೆಚ್ಕೊಂಡಿದ್ದೀವಿ. ನೀವು ಏನಂತೀರ ಭಾರದ್ವಾಜ್? ಭಾರದ್ವಾಜ್ ನಿರ್ಮಲಲತ್ತ ಆಕ್ಷೇಪಹಾರ ನೋಟ ಹರಿಸಿದ್ರು. ತಮಗೊಂದು ಮಾತು ಸುಳಿವು ಕೊಡದೆ ಇಷ್ಟೆಲ್ಲ ವಿಷಯ ಮುಂದುವರಿಸಿದಿರಲ್ಲ ಎಂದು ಬೇಸರವಾಯಿತು. ಅನು ಮದುವೆಗೇನು ಅವಸರ? ಅವಳಿನ್ನೂ ಓದ್ತಿದ್ದಾಳೆ. ಅವಳಿಗೂ 21 ಆಯಿತು. ಈ ವರ್ಷ ಅವಳು ಓದು ಮುಗಿಯುತ್ತೆ. ಆಮೇಲೆ ಅವಳಿಗೆ ಮದುವೆ ಮಾಡದೆ ಮನೆಯಲ್ಲೇ ಕೂರಿಸ್ಕೊಂಡಿರ್ತೀರಾ? ನಿರ್ಮಲಾ ಕೇಳಿದಾಗ ಭಾರದ್ವಾಜ್ ಹೊಕ್ಕೆ ಬಂದ ಕೋಪ ನುಂಗಿ ಅವಳತ್ತ ಕಿಡಿ ನೋಟ ಬೀರಿದ್ರು. ನಮ್ಮ ಅನುಪಮ ಇನ್ನು ಮುಂದೆ ಓದಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವಳು ಚೆನ್ನಾಗಿ ಓದಿ ಲೈಫ್ನಲ್ಲಿ ಸೆಟಲ್ ಆಗೋವರೆಗೂ ನಾನು ಅವಳಿಗೆ ಮದುವೆ ಮಾಡಿಲ್ಲ. ಆಮೇಲೆ ಅವಳಿಗೆ ತಕ್ಕ ಗಂಡು ಹುಡುಕಿದ್ರಾಯ್ತು. ಅವರ ಮಾತು ಕೇಳುತ್ತಿದ್ದವರಿಗೆ ಎದೆಗೆ ಒತ್ತಿದಂತಾಯಿತು. ಸಂದೀಪ್ ಅನುವಿಗೆ ತಕ್ಕವನಲ್ಲವೆಂದು ಭಾರದ್ವಾಜ್ ಪರೋಕ್ಷವಾಗಿ ಸೂಚಿಸುತ್ತಿದ್ದಾರೆ ಎಂದು ಅರಿವಾದಾಗ ನಂದೀಶ್, ಪಾರ್ವತಿ ಅವಮಾನದಿಂದ ಕೆಂಪಾದರು. ಸಂದೀಪ್ ತಟ್ಟನೆ ಎದ್ದುಬಿಟ್ಟ. ಈ ವಿಷಯ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಾವು ಊರಿಗೆ ಹೋಗೋ ಮುಂಚೆ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ನಿರ್ಮಲಾ ತಗ್ಗಿಸುತ್ತಲೇ ಎತ್ತಲಿಲ್ಲ. ಭಾರದ್ವಾಜ್ ಮಾತ್ರ ನಿರ್ಮಲಾಳನ್ನು ಏಕಾಂತದಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ನಿನ್ನ ಅಣ್ಣನಿಗೇನು ಆಸ್ತಿ ಕೊಳ್ಳೆ ಹೋಗ್ತಿದೆ ಅಂತ ನಮ್ಮ ಅನುನ ಅವನ ಮಗನಿಗೆ ಸಜೆಸ್ಟ್ ಮಾಡಿದೆ? ನನ್ನನ್ನು ಒಂದು ಮಾತು ಕೇಳೋಕೆ ಆಗ್ತಿರ್ಲಿಲ್ವಾ? ನಿರ್ಮಲಾ ತಾಳ್ಮೆಯು ಮೀರಿತು. ನಿಮ್ಮ ಮಗಳು ದೇವಲೋಕದಿಂದ ಇಳಿದು ಬಂದಿದ್ದಾಳ? ಗಂಡಸಿಗೆ ಹಣ ಆಸ್ತಿ ಮುಖ್ಯ ಅಲ್ರಿ, ಗುಣ ನಡತೆ ಇರಬೇಕು. ನಮ್ಮ ಸಂದೀಪ್ ಚಿನ್ನದಂತಹ ಹುಡುಗ ಅಂತ ಇವತ್ತು ಅವನ ವರ್ತನೆ ನೋಡೇ ನಿಮಗೆ ಗೊತ್ತಾಗ್ಲಿಲ್ವಾ? ಹಾಗಂತ ಊರಿನಿಂದ ಊರಿಗೆ ಟ್ರಾನ್ಸ್ಫರ್ ಆಗೋನಿಗೆ ಇರೋ ಒಬ್ಬ ಮಗಳನ್ನು ಕೊಡ್ಲಾ? ನಿಮ್ಮ ಅಣ್ಣ ಅತ್ತಿಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರಬೇಕು. ಅವರನ್ನು ನೀವೇನೂ ಅನ್ಬೇಡಿ. ಅಪರೂಪಕ್ಕೆ ಬಂದವರನ್ನು ಅನುಮಾನ ಮಾಡಿ ಕಳಗಿಸ್ತಿದ್ದೀರಲ್ಲ. ಪುನಃ ಅವರನ್ನು ನಮ್ಮ ಮನೆಗೆ ಕರೆಯೋಕೆ ನನಗೆ ಮುಖ ಇರುತ್ತೇನ್ರಿ? ಅವರ ಮಗನ ಕುತ್ತಿಗೆಗೆ ನಮ್ಮ ಮಗಳನ್ನು ಕಟ್ಟಿದ್ರೆ ಆದ ಅವಮಾನ ಅವರಿಗೆ ಮರೆದು ಹೋಗುತ್ತೇನೋ? ನಿರ್ಮಲಾ ದಡಕ್ಕನೆ ಎದ್ಲು. ಇನ್ಮೇಲೆ ನೀವುಂಟು, ಅನುಪಮ ಉಂಟು. ನೀವು ಅವಳನ್ನು ಕಲ್ಲು ಬಂಡೆಗೆ ಕೊಟ್ಟು ಮದುವೆ ಮಾಡಿದ್ರು ನಾನು ಪ್ರಶ್ನಿಸಲ್ಲ. ಅವಳ ಕಣ್ಣೀರು ಕಂಡು ಭಾರದ್ವಾಜ್ ಮೆತ್ತಗಾದರು. ನಿಮ್ಮ ತವರ ಮನೆಯವರ ಬಗ್ಗೆ ನನಗೇನು ದ್ವೇಷನ ನಿಮ್ಮಿ? ನೀನೇ ನೋಡ್ತಾ ಇರು. ಅನುಪಮಾಳಿಗೆ ಎಂತಹ ಸಂಬಂಧ ನೋಡ್ತೀನಿ ಅಂತ ಇವರುಗಳೆಲ್ಲ ತಲೆ ತಗ್ಗಿಸ್ಬಿಡ್ಬೇಕು. ನಿರ್ಮಲಾ ಮಾತನಾಡಲಿಲ್ಲ. ನಂದೀಶ್ ದಂಪತಿಗಳು ಊರಿಗೆ ಹೋಗೋವರೆಗೂ ಮನೆಯಲ್ಲಿ ಶೀತಲ ವಾತಾವರಣ ತುಂಬಿತು. ಅವರು ಊರಿಗೆ ಹೊರಟು ನಿಂತಾಗ ನಿರ್ಮಲಾಳಿಗೆ ತುಂಬ ಬೇಸರವಾಗಿತ್ತು. ನನ್ನನ್ನು ದಯವಿಟ್ಟು ಕ್ಷಮಿಸಣ್ಣ. ನಿಮ್ಮನೆ ಸೊಸೆಯಾಗಿ ಬರೋ ಪುಣ್ಯ ನನ್ನ ಮಗಳಿಗೆ ಇಲ್ಲದೆ ಹೋಯಿತು ಎಂದು ದುಃಖ ತೋಡ್ಕೊಂಡ್ಳು. ಚೇಚೆ, ಅದೆಲ್ಲ ಮುಗಿದು ಹೋದ ವಿಷಯ ಬಿಡು ನಿಮ್ಮಿ. ಅದನ್ನೇ ದೊಡ್ಡದು ಮಾಡಿ ಮನಸ್ಸು ಕೆಡಿಸ್ಕೋಬೇಡ. ನಂದೀಶ್ ತಂಗಿಗೆ ಸಮಾಧಾನ ಹೇಳಿದ್ರು. ಪಾರ್ವತಿ ಮೌನವಾಗಿ ಇದ್ದರು. ಸಂದೀಪ್ ನಗನಗತ ಮಾತನಾಡ್ತಿದ್ರು. ಅವನಿಗಾದ ನಿರಾಶೆ ಅವನ ಮುಖದಲ್ಲೇ ಸ್ಪಷ್ಟವಾಗಿ ಪ್ರತಿಬಿಂಬಿಸಿತ್ತು.
ಇದೊಂದು ಅನುಪಮಳಿಗೆ ತಿಳಿದಿರಲಿಲ್ಲ. ಅವರೆಲ್ಲ ಹೋದ ನಂತರ ವಿಷಯ ತಿಳಿದಾಗ ಅವಳಿಗೆ ಆಶ್ಚರ್ಯವಾಯಿತು. ಓಹೋ, ಇಷ್ಟೆಲ್ಲ ಮಾತುಕತೆ ನಡೆದಿದೆಯಾ? ಅಲ್ಲ ಮಮ್ಮಿ, ನನ್ನ ಅಭಿಪ್ರಾಯ ಕೇಳಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ನಾನು ಖಂಡಿತ ಸಂದೀಪ್ನ ಮದುವೆ ಆಗ್ತಿರಲಿಲ್ಲ. ಅವನ ಬಗ್ಗೆ ನನಗಂತ ಭಾವನೆಗಳೇ ಇಲ್ಲ. ಬೇಡ ಬಿಡು, ಯಾವ ಹುಡುಗಿ ಪುಣ್ಯ ಮಾಡಿದ್ದಾಳು? ನಿರ್ಮಲಾ ಕಟುವಾಗಿ ನುಡಿದಾಗ ಭಾರದ್ವಾಜ್ ಮಗಳ ಭುಜ ತಟ್ಟಿದ್ರು. ಅನು, ನಿನಗೆ ಆ ಸಂದೀಪ್ನ ನಿವಾಳಿಸೋ ಅಂತ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡ್ತೀನಿ, ಸುಮ್ಮನಿರು. ಇದಾದ 2 ತಿಂಗಳಲ್ಲಿ ಸಂದೀಪ್ನ ವಿವಾಹ ವಾರ್ತೆ ಹೊತ್ತ ಪತ್ರ ಡೆಲ್ಲಿಯಿಂದ ಬಂತು. ಹುಡುಗಿ BE ಕಂಪ್ಯೂಟರ್ ಸೈನ್ಸ್ ಮಾಡಿ ಸಂದೀಪ್ನೊಡನೆ ಮುಂದಿನ ಶಿಕ್ಷಣಕ್ಕಾಗಿ ಸ್ಟೇಟ್ಗೆ ಹೋಗುವಳೆಂದು ನಂದೀಶ್ ಬರೆದಿದ್ರು. ಇನ್ನು 15 ದಿನಗಳಲ್ಲೇ ಮದುವೆ ನಡೆಯಿತು. ತನ್ನ ಅಣ್ಣ ಬೇಕೆಂದೇ ಹುಡುಗಿಯ ಬಗ್ಗೆ ವಿವರಣೆ ನೀಡಿರುವನೆಂದು ನಿರ್ಮಲಾಳಿಗೆ ಅರಿವಾಯಿತು. ಸಂದೀಪನಿಗೆ ಅನುಪಮಳಿಗಿಂತ ಉತ್ತಮ ಹುಡುಗಿಯೇ ದೊರಕಿದ್ದು ಅವಳಿಗೆ ಸಂತೋಷವೇ ಆಯಿತು. ಬರಿಯ ಕಾಗದ ಬರೆದು ಇನ್ವಿಟೇಷನ್ ಕಳಿಸ್ಬಿಟ್ರೆ ಸಾಕ? ನಾನಂತೂ ಖಂಡಿತ ಹೋಗಲ್ಲ, ನೀನು ಬೇಕಿದ್ರೆ ಹೋಗ್ಬಾ, ಭಾರದ್ವಾಜ್ ಹೇಳಿದಾಗ ನಿರ್ಮಲಾ ತಲೆ ಆಡಿಸಿದ್ಲು. ನಾನು ಯಾವ ಮುಖ ಹೊತ್ಕೊಂಡು ಹೋಗಲಿ? ಏನಾದರೂ ಉಡುಗೊರೆ ಕಳ್ಗಿಸ್ಬಿಡೋಣ ಅಷ್ಟೇ, ನಿನ್ನಿಷ್ಟ. ಭಾರದ್ವಾಜ್ ಮಾತು ಬೆಳೆಸಲಿಲ್ಲ. ಮನಸ್ಸಿನಲ್ಲೇ ಮಗಳ ಮದುವೆಯ ಬಗ್ಗೆ ಕನಸು ಕಾಣ್ತಿದ್ರು. ಕೋಟ್ಯಾಧೀಶ್ವರರ ಸಂಬಂಧ ಬೆಳೆಸಿ ಅದ್ದೂರಿಯಾಗಿ ಎಲ್ಲರ ಕಣ್ಕುಕ್ಕುವಂತೆ ಮದುವೆ ಮಾಡಿ ತಾವೇ ಮಗಳು ಅಳಿಯನನ್ನು ಫಾರಿನ್ ಟೂರ್ಗೆ ಕಳಗಿಸ್ಬೇಕೆಂದು ನಿಶ್ಚಯಗೊಂಡಿದ್ರು. ಅನುಪಮ ಕಾಲೇಜಿನ ಮೆಟ್ಟಿಲು ಹತ್ತಿದಾಗಲೇ ಭಾರದ್ವಾಜ್ ಅವಳಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡಬೇಕೆಂದು ನಿರ್ದಿಷ್ಟ ಮೊತ್ತವಾಗಿ ಅವಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಹಣ ಜಮಾ ಮಾಡ್ತಿದ್ರು. ಒಮ್ಮೆ ಅನುಪಮ 1,500 ರೂಪಾಯಿ ಕ್ಯಾಶಿಯರ್ ಕೌಂಟರ್ನಿಂದ ಪಡೆದ ಹಣ ಎಣಿಸ್ಕೊಂಡಾಗ 100 ರೂಪಾಯಿ ಕಡಿಮೆ ಬಂತು. ಅವಳು ತಕ್ಷಣ ಕ್ಯಾಶಿಯರ್ ಬಳಿ ಹೋಗಿ, ಮಿಸ್ಟರ್, 100 ರೂಪಾಯಿ ಕಡಿಮೆ ಕೊಟ್ಟಿದ್ದೀರಲ್ಲ? ನಾನು ಎಣಿಸ್ಕೊಂಡು ನೋಡಿದ್ದಕ್ಕೆ ಸರಿ ಹೋಯ್ತು. ಹಾಗೆ ಹೊರಟೋಗಿದ್ರೆ ನಷ್ಟ ಆಗ್ತಿದ್ದಿದ್ದು ನಮಗೆ ತಾನೇ? ಕೌಂಟರ್ನಲ್ಲಿ ಕುಳಿತಿದ್ದ ಯುವಕ ತಲೆ ಎತ್ತಿ ನೋಡ್ದ. ನಿಮಗೆ ಕೂಡೋ ಲೆಕ್ಕ ನಿಮ್ಮ ಸ್ಕೂಲ್ನಲ್ಲಿದ್ದಾಗ ಹೇಳ್ಕೊಟ್ಟಿರ್ಲಿಲ್ವಾ? ಇನ್ನೊಂದ್ಸಲ ಎಣಿಸಿ ನೋಡಿ. ನನ್ನ ಹತ್ರ ದುಡ್ಡು ಬಚ್ಚಿಟ್ಕೊಂಡು ಹುಡುಗಾಟ ಆಡ್ತಿದ್ದೀನಿ ಅಂದ್ಕೊಂಡ್ರ? ಅಷ್ಟರಲ್ಲಿ ಎಲ್ಲರ ಗಮನ ಅವರತ್ತ ಹರಿದಿತು. ಮೇಡಮ್, 100 ರೂಪಾಯಿನ ನೋಟು ನೀವು ಕೂತಿದ್ದ ಕುರ್ಚಿ ಕೆಳಗೆ ಬಿದ್ದು ಹೋಗಿದೆ, ನೋಡ್ಕೊಳ್ಳಿ. ಯಾರೋ ಹೇಳಿದಾಗ ಅನುಪಮಳ ಮುಖ ಬೆಚ್ಚಗಾಯಿತು. ತನ್ನ ತಪ್ಪಿನ ಅರಿವಾದಾಗ ಅವಳು ಕ್ಯಾಶಿಯರ್ನತ್ತ ತಿರುಗಿ ಸಾರಿ ಎಂದ್ಲು. ಈಗ ನೀವು ಅದನ್ನು ನೋಡದೆ ಹೋಗಿದ್ರೆ ನಷ್ಟ ನನಗಾಗ್ತಿತ್ತು. ಅವನು ತುಟಿ ಕೊಂಕಿಸಿ ನೋಡಿದಾಗ ಅನುಪಮಳಿಗೆ ಪರರಾಜ್ಯದಿಂದ ಮುಖ ಕೆಂಪಾಯಿತು. ತಕ್ಷಣ ಅಲ್ಲಿಂದ ಕಾಲು ತೆಗೆದ್ಲು. ಮುಂದಿನ ಸಲ ಅವಳು ದುಡ್ಡು ಡ್ರಾ ಮಾಡಲು ಹೋದಾಗ ಅವನು ಹಣ ಎಣಿಸ್ಕೊಡ್ತಾ ಹೇಳ್ದ, ನನ್ನ ಮುಂದೆನೇ ಒಂದ್ಸಲ ಎಣಿಸ್ಕೊಂಡು ಮನೆಗೆ ತಗೊಂಡು ಹೋಗಿ. ಅಷ್ಟೇ ಅಲ್ಲ, ಮುಂದಿನ ಸಲ ದುಡ್ಡು ಕ್ಯಾರಿ ಮಾಡೋಕ್ಕೆ ಪರ್ಸ್ ತನ್ನಿ. ನನಗೆ ಯಾರ ಕೈಯಲ್ಲೂ ಅನವಶ್ಯಕವಾಗಿ ಜಗಳ ಆಡಿ ಅಭ್ಯಾಸವಿಲ್ಲ. ಅನುಪಮ ದುಡ್ಡು ಪಡೆದು ದಡದಡನೆ ಹೊರಬಂದಳು. ಇದುವರೆವಿಗೂ ಯಾರೂ ಅವಳನ್ನು ಇಷ್ಟು ನೇರವಾಗಿ ಖಂಡಿಸಿರಲಿಲ್ಲ. ಹಾಗೊಂದು ಪಕ್ಷಕ್ಕೆ ಯಾರಾದರೂ ಅವಳನ್ನು ಟೀಕೆ ಮಾಡಿದ್ರೆ ಅವರಿಂದ ವಿಮುಖಳಾಗ್ತಿದ್ಲು. ಅದು ಏಕೋ ಅವನಿಂದ ಮಾತ್ರ ದೂರವಿರಲು ಮನಸ್ಸು ಬಾರದೆ ಹೋಯಿತು. ಮೊದಲ ಬಾರಿಗೆ ಅವಳ ಮನಸ್ಸು ಅರಿಯದ ಭಾವನೆಗಳಲ್ಲಿ ಸಿಲುಕಿ ಗೊಂದಲಗೊಂಡಿತು. ಅಂದಿನಿಂದ ಅನುಪಮ ಬ್ಯಾಂಕಿಗೆ ಹೋದಾಗಲೆಲ್ಲ ಅವನನ್ನು ಭೇಟಿಯಾಗ್ತಿತ್ತು. ಅವನ ಸಹೋದ್ಯೋಗಿಗಳ ಸಂಬೋಧನೆಯಿಂದ ಅವನ ಹೆಸರು ಮನೋಹರ್ ಎಂದು ಅವಳಿಗೆ ತಿಳಿಯಿತು. ಪರಿಚಿತರಾದಂತೆ ಅವಳನ್ನು ಕಂಡಾಗ ಅವನು ಕಿರುನಗೆ ಬೀರಿ ಹಲೋ ಎನ್ನುತ್ತಿದ್ದ. ಅವನ ನಗುವಿನಿಂದ ಕೆನ್ನೆಯ ಮೇಲೆ ಆಳವಾಗಿ ಮೂಡುವ ಗುಳಿಗೆ ಅನುಪಮ ಎಂದು ಸೋತು ಹೋಗಿದ್ಲು. ಅವನನ್ನು ನೋಡಿದಾಗಲೆಲ್ಲ ಅವನ ಬಗ್ಗೆ ಆತ್ಮೀಯ ಭಾವನೆ ಹುಕ್ಕಿ ಬಂದು ತನ್ನ ತಂದೆ ತಾಯಿ ಅಭಿಷೇಕ್, ಶೋಭಾ ಎಲ್ಲರಿಗಿಂತ ಈತ ಬಹಳ ಎತ್ತರದವನು ಎಂದು ಮನಸ್ಸು ನುಡಿಯುತ್ತಿತ್ತು. ಸದಾ ಅವನೊಡನೆ ಕಾಲ ಕಳಿಬೇಕೆಂದು ಹೃದಯ ತವಕ ಪಡ್ತಿತ್ತು. ಈ ರೀತಿ ಭಾವನೆಗಳು ತೀರಾ ಹೊಸದಾಗಿದ್ದರಿಂದ ಸಹಜವಾದ ಲಜ್ಜೆ ಎಂದೇ ಸಂಕೋಚದಿಂದಲೇ ಅನುಪಮ ಯಾರಲ್ಲೂ ಅದನ್ನು ಬಯಲು ಮಾಡಲಿಲ್ಲ. ಬ್ಯಾಂಕಿಗೆ ಅವಳ ಓಡಾಟವಂತೂ ಹೆಚ್ಚಾಯಿತು.
ಅಂದು ಅನುಪಮ ಕಾಲೇಜ್ನಿಂದ ಬರುತ್ತಿದ್ದಾಗ ಮಳೆ ಆರಂಭವಾಗಿತ್ತು. ಅವಳು ಮಳೆಯಲ್ಲಿ ಹೋಗಲಾರದೆ ಮರದ ಕೆಳಗೆ ಲೂಣ ನೆಲೆಸಿ ನಿಂತಿದ್ದಾಗ ರಸ್ತೆಯಲ್ಲಿ ಹಾದು ಹೋಗ್ತಿದ್ದ ಮನೋಹರ್ ಅವಳನ್ನು ಕಂಡು ಸ್ಕೂಟರ್ ನಿಲ್ಲಿಸ್ದ. ಹಲೋ, ಯಾಕೆ ಒಬ್ಬರೇ ನಿಂತುಬಿಟ್ಟಿದ್ದೀರಿ? ಲೂಣ ಕೆಟ್ಟು ಹೋಗಿದೆಯಾ? ಇಲ್ಲ, ನನಗೆ ಮಳೆ ಅಂದರೆ ಅಲರ್ಜಿ. ಬಟ್ಟೆ ಎಲ್ಲ ನೆನೆದು ಕೊಚ್ಚೆ ಆಗತ್ತೆ. ಮಳೆ ನಿಲ್ಲೋವರೆಗೂ ಕಾಯ್ತೀನಿ ಅಷ್ಟೆ. ಅವನು ಸ್ಕೂಟರ್ ನಿಲ್ಲಿಸಿ ಅವಳ ಬಳಿ ಬಂದಾಗ ಅನುಪಮ ಹಿತವಾಗಿ ಕಂಪಿಸಿದ್ಲು. ಸಂದೀಪ್ನ ಜೊತೆ ಕಾರ್ನಲ್ಲಿ ಪಕ್ಕದಲ್ಲಿ ಕುಳಿತು ಸುತ್ತಾಡಿದ್ರು ಅವಳಿಗೆಂದೂ ಇಂತಹ ಅನುಭವವಾಗಿರಲಿಲ್ಲ. ನಿಮ್ಮ ಫೈನಲ್ BA ಎಕ್ಸಾಮ್ ಮುಗೀತು ಅಂತ ಕಾಣಿಸುತ್ತೆ ಅಲ್ವಾ? ಹೇಗೆ ಮಾಡಿದ್ದೀರಾ? ಮನೋಹರ್ ಎಂದಿನ ಸ್ನೇಹ ಪರತೆ ತೋರಿದಾಗ ಅನುಪಮ ತಡವರಿಸಿದ್ಲು. ಪರವಾಗಿಲ್ಲ, ಪಾಸ್ ಆಗಬಹುದು ಅಷ್ಟೇ. ಮುಂದೆ ಏನು ಮಾಡ್ತೀರಾ? ನನ್ನ ತಂದೆ ನನಗಾಗಿ ವರ ಅನ್ವೇಷಣೆಗೆ ತೊಡಗಿದ ವಿಷಯ ಗೊತ್ತಿದ್ದ ಅನುಪಮ ಕೆಂಪೇರಿ ನೋಡಿದ್ಲು. ಗೊತ್ತಿಲ್ಲ, ಅದು ನಮ್ಮ ಡ್ಯಾಡಿಗೆ ಬಿಟ್ಟಿದ್ದೀನಿ. ಪರವಾಗಿಲ್ಲ, ನಿಮ್ಮಂಥವರ ವಿಧೇಯ ಹುಡುಗಿಯರು ಈಗಿನ ಕಾಲದಲ್ಲಿ ಅಪರೂಪವೇ. ಅವನು ಹುಬ್ಬೇರಿಸಿ ನಕ್ಕಾಗ ಅವನ ಗುಳಿ ಮೂಡುವ ಕೆನ್ನೆಗಳು ಹೆಸರಿಗೆ ತಕ್ಕಂತಹ ಮೋಹಕ ರೂಪ ಕಂಡು ಅನು ಪರವಶಳಾದ್ಲು. ಇಂತಹ ಜಾಗದಲ್ಲಿ ಈ ಹೊತ್ತಿನಲ್ಲಿ ಒಂಟಿಯಾಗಿ ಹುಡುಗಿಯರು ನಿಂತ್ಕೊಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ಅನುಪಮ? ಅವಳ ರಂಗೇರಿದ ಮುಖವನ್ನೇ ನೋಡುತ್ತಾ ಮನೋಹರ್ ಮೆಲ್ಲನೆ ಹೇಳಿದಾಗ ಅನುಪಮ ನಕ್ಕಳು. ನಿಮ್ಮನ್ನು ಭೇಟಿಯಾಗೋ ಸಂಕಲ್ಪ ಇದ್ದಿದ್ದರಿಂದ ನಾನು ನಿಲ್ಬೇಕಾಯ್ತೇನೋ ಎಂದು ಹೇಳಬೇಕೆನ್ಸಿದ್ರೂ ನಾಲಿಗೆ ಹೊರಡಲಿಲ್ಲ. ಅವನ ಸಾಮೀಪ್ಯ ಅವಳನ್ನು ಯಾವುದೋ ಲೋಕಕ್ಕೆ ಕರೆದೊಯ್ತು. ಮಳೆ ನಿಲ್ಲುವ ತನಕ ಮನೋಹರ್ ಲೋಕ ಅಭಿರಾಮವಾಗಿ ಮಾತನಾಡ್ತಿದ್ದರೆ ಅನುಪಮ ಹೆಚ್ಚು ಮಾತನಾಡದೆ ಹೂಗುಟ್ಟಿದ್ಲು. ಅವಳ ಮನಸ್ಸು ಹೃದಯ ಅವಳ ವಶದಲ್ಲೇ ಇರಲಿಲ್ಲ. ಅವನನ್ನು ಬೀಳ್ಕೊಟ್ಟು ಮನೆಯತ್ತ ಸಾಗಿದಾಗ ಅನುಪಮಳಿಗೆ ಏನೋ ಕಳೆದುಕೊಂಡ ಅನುಭವವಾಗಿತ್ತು. ಹೀಗೆಯೇ 1-2 ಸಂದರ್ಭಗಳಲ್ಲಿ ಅವರಿಬ್ಬರ ಭೇಟಿಯಾಗಿತ್ತು. ಅವರೆಂದು ಪೂರ್ವ ನಿಯೋಜಿತವಾಗಿ ಭೇಟಿಯಾದದ್ದೇ ಇಲ್ಲ. ಪ್ರತಿ ಬಾರಿಯೂ ಅದು ಆಕಸ್ಮಿಕವಾಗಿರ್ತಿತ್ತು. ಒಮ್ಮೆ ಅನುಪಮ ಶಾಪಿಂಗ್ ಬಜಾರಿನಲ್ಲಿ ಮ್ಯಾಗ್ಝಿನ್ಗಳು ಕೊಳ್ಳುತ್ತಿದ್ದಾಗ ಮನೋಹರ್ನ ಭೇಟಿಯಾಗಿತ್ತು. ಅವಳು ತದೇಕ ಚಿತ್ತವಾಗಿ ಪುಸ್ತಕ ಪರಿಶೀಲಿಸುತ್ತಿದ್ದರನ್ನು ಕಂಡು ಅವಳನ್ನು ಕೇಳ್ದ. ಈ ಪಿಕ್ಚರ್ ನೀವು ನೋಡಿದ್ದೀರಾ? ಇಲ್ಲ, ಅಷ್ಟು ದೂರ ಹೋಗಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಸೋದು ನನಗೆ ಕಷ್ಟವಾಗುತ್ತೆ. ಸ್ವಲ್ಪ ಕ್ರೌಡ್ ಕಡಿಮೆ ಆದಮೇಲೆ ಹೋಗ್ತೀನಿ. ಅನುಪಮ ನಿರಾಶೆಯಿಂದ ನೋಡಿದ್ಲು. ನಾಳೆ 1:15 ಗಂಟೆಗೆ ಶೋಗೆ ಟಿಕೆಟ್ ರಿಸರ್ವ್ ಮಾಡ್ತೀನಿ, ನನ್ನ ಜೊತೆ ಬರ್ತೀರಾ? ಮನೋಹರ್ ಇದ್ದಕ್ಕಿದ್ದಂತೆ ಕೇಳಿದಾಗ ಅನುಪಮ ತಬ್ಬಿಬಾದ್ಲು. ಅವಳ ಬೆರಗು ನೋಟ ಗಮನಿಸಿದ ಮನೋಹರ್ಗೆ ತನ್ನ ದುಡುಕುತನದ ಅರಿವಾಯಿತು. ಸಾರಿ, ಇದರಲ್ಲಿ ಬಲವಂತವೇನೂ ಇಲ್ಲ. ನಿಮಗೆ ಒಪ್ಪಿಗೆ ಇದ್ದರೆ ನಾಳೆ 12ವರೆಗೆ ಬ್ಯಾಂಕಿನ ಹತ್ರ ಬನ್ನಿ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಎಂದು ಅವಳ ಪ್ರತಿಕ್ರಿಯೆಗೆ ಕಾಯದೆ ಹೊರಟ್ಬಿಟ್ಟ. ಅನುಪಮ ರಾತ್ರಿ ನಿದ್ದೆ ಇಲ್ಲದೆ ಹೊರಳಾಡಿದ್ಲು. ಎಷ್ಟು ಯೋಚಿಸಿದ್ರೂ ಅವನ ಆಹ್ವಾನ ತಿರಸ್ಕರಿಸುವ ಮನಸ್ಸಾಗಲಿಲ್ಲ. ತಾಯಿಗೆ ಫ್ರೆಂಡ್ ಮನೆಗೆಂದು ಸುಳ್ಳು ಹೇಳಿ 12 ಗಂಟೆಗೆ ಅನುಪಮ ಆಟೋ ಹೇರಿದ್ಲು. ಬ್ಯಾಂಕಿನ ಬಳಿ ಮನೋಹರ್ ಚಡಪಡಿಸುತ್ತಾ ನಿಂತಿದ್ದ. ಅನುಪಮ ಆಟೋದಿಂದ ಇಳಿದಾಗ ಅವನ ಕಣ್ಗಳಲ್ಲನ್ನೇ ನಂಬಲಿಲ್ಲ. ಅವಳು ತನಗಾಗಿ ಇಷ್ಟು ಆಸಕ್ತಿಯಿಂದ ಅಲಂಕರಿಸಿಕೊಂಡು ಬಂದಿರುವಳೆಂದು ತಿಳಿದು ಅವನ ಮನಸ್ಸು ಹಕ್ಕಿಯಂತೆ ಹಾರಾಡಿತು. ನನ್ನ ಆಹ್ವಾನಕ್ಕೆ ರೆಸ್ಪಾಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅವನು ಹೇಳಿದಾಗ ಅನುಪಮ ಕತ್ತು ಕುಂಕಿಸಿ ಮುದ್ದಾಗಿ ನಕ್ಕಳು. ಖಂಡಿತ ಇಲ್ಲ, ಈ ಸುಂದರವಾದ ದಿನ ನಿಮ್ಮ ಜೊತೆ ಕಳಿಬೇಕು ಅಂತ ನನಗಾಸೆ. ಮನೋಹರ್ ಹೇಳಿದಾಗ ಅನುಪಮ ಸಂತೋಷದಿಂದ ರೋಮಾಂಚನಗೊಂಡ್ಳು. ಅವನ ಹಿಂದೆ ಕುಳಿತು ಸ್ಕೂಟರ್ನಲ್ಲಿ ಹೋಗುವಾಗ ಅವಳಿಗೆ ಪ್ರಪಂಚವೇ ಗೆದ್ದಷ್ಟು ಸಂತಸವಾಗಿತ್ತು. ಸಿನಿಮಾ ಮಂದಿರದಲ್ಲಿ ತೀರಾ ಸನಿಹದಲ್ಲಿ ಕುಳಿತಿದ್ರೂ ಮನೋಹರ್ ತನ್ನ ಸಭ್ಯತೆಯ ಎಲೆ ಮೀರಿದಿದ್ದು ಅನುಪಮಾಳಿಗೆ ನೆಮ್ಮದಿಯಾಗಿತ್ತು. ಚಿತ್ರ ಮುಗಿದು ಹೊರಗೆ ಬಂದಾಗ ಬಿಸಿಲನ್ನು ಪ್ರಖರವಾಗಿದ್ದರಿಂದ ಇಬ್ಬರು ಐಸ್ ಕ್ರೀಮ್ ತಿನ್ನಲು ಹತ್ತಿರದಲ್ಲೇ ಇದ್ದ ರೆಸ್ಟೋರೆಂಟ್ನತ್ತ ಹೆಜ್ಜೆ ಹಾಕಿದ್ರು. ಈ ದಿನ ನನ್ನ ಲೈಫ್ನಲ್ಲಿ ಮರೆಯಲಾಗದಂಥದ್ದು. ಅನುಪಮ ಐಸ್ ಕ್ರೀಮ್ನ ಸ್ಪೂನಿನೊಡನೆ ಆಡುತ್ತಾ ಮೆಲ್ಲನೆ ನುಡಿದಾಗ ಮನೋಹರ್ ಹುಬ್ಬೇರಿಸಿ ನಕ್ಕ. ರಿಯಲಿ? ಹಾಗಾದರೆ ನಾನು ತುಂಬ ಅದೃಷ್ಟವಂತ. ಅನುಪಮ ಮಾತನಾಡಲಿಲ್ಲ. ಕರಿದುಂಬಿಗಳನ್ನು ಸೆರೆ ಹಿಡಿದಿದ್ದ ಅವಳ ವಿಶಾಲ ನಯನಗಳನ್ನೇ ನೋಡುತ್ತಾ
ನಾನೊಂದು ವಾರ ಊರಿನಲ್ಲಿ ಇರಲ್ಲ ಅನುಪಮ ಎಂದಾಗ ಅನುಪಮ ಗಾಬರಿಯಾದ್ಲು. ಮನೋಹರ್ನನ್ನು ನೋಡದೆ ತಾನು ಒಂದು ದಿನವೂ ಇರಲಾರನೆಂದು ಅವಳಿಗೆ ಆ ಕ್ಷಣದಲ್ಲೇ ತೋರಿತು. ಎಲ್ಲಿ ಹೋಗ್ತೀರಾ? ಮೈಸೂರಿನಲ್ಲಿ ನನ್ನ ತಂಗಿ ಇದ್ದಾಳೆ. ಅವಳ ಇನ್ಲಾಸ್ ಕಡೆ ಮದುವೆ ಇದೆ. ಅದೊಂದು ನೆಪ ಅಷ್ಟೇ. ಅಲ್ಲಿಂದ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಊಟಿ ಬಂಡೀಪುರಕ್ಕೆಲ್ಲ ಹೋಗ್ತಿದ್ದೀವಿ. ಚೆನ್ನಾಗಿ ಮಜಾ ಮಾಡಿಕೊಂಡು ಒಂದು ವಾರದಲ್ಲಿ ಬಂದ್ಬಿಡ್ತೀನಿ. ಮಜಾ ಮಾಡಿಕೊಂಡು ಹೋದರೆ? ಮನೋಹರ್ ಜೋರಾಗಿ ನಕ್ಕ. ಹೆದರ್ಕೋಬೇಡ್ರಿ, ಮಜಾ ಅಂದರೆ ಹುಚ್ಚುಚ್ಚಾಗಿ ಹರಟೆ ಓಡ್ಕೊಂಡಲ್ಲ, ಮನಸ್ಸಿಗೆ ಬಂದ ಹಾಗೆ ತಿರುಗಾಡೋದು, ಯಾವ ಚಿಂತೆನೂ ಇಲ್ಲದೆ ಆರಾಮವಾಗಿ ಕಾಲ ಕಳೆಯೋದಷ್ಟೇ. ಅನುಪಮಾಳು ತನ್ನ ನಗುವನ್ನು ಬೆರೆಸಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.